ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವರ್ಷ ಅಂತೂ ನಾವು ಏನೇನೆಲ್ಲ ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಿದೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಪ್ರಸಾದನ ಮಾಡಿಕೊಂಡು ಪೂಜೆ ಕೊಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಈ ವರ್ಷ ನಮ್ಗೆ ಏನೇನೆಲ್ಲ ಒಳ್ಳೇದಾಗಿದೆ, ಯಾವ ರೀತಿ ಸಕ್ಸಸ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಫಸ್ಟ್ ಇವಾಗ ಪೂಜೆ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೊರಡ್ತೀವಿ. ಹಾಗೆ ಬಹಳಷ್ಟು ಜನ ನನಗೆ ಗುಡ್ ನ್ಯೂಸ್ ರಮ್ಯಾ, ಪ್ರೆಗ್ನೆಂಟಾ ನೀವು ಅಂತ ಕೇಳ್ತಾನೆ ಇದ್ರಿ. ಸೊ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಾನು ಪ್ರೆಗ್ನೆಂಟಾ ಇಲ್ವಾ ಅಂತೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದು ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇನ್ನೇನು ಇವಾಗ ನಾವು ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ನಮ್ಮ ಈ ವರ್ಷದ ಸಕ್ಸಸ್ಗೆ ನಾವು ನಂಬಿರೋ ದೇವರು ಅಂತಲೇ ಹೇಳ್ಬೋದು. ನಾವೇನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಅದು ಒಂದೊಳ್ಳೆ ಸಕ್ಸಸ್ ಸಿಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಶ್ರಮನೂ ಕೂಡ ಇರಬೇಕು, ಹಾಗೆ ದೇವರ ಬಲನೂ ಇರಬೇಕು. ಸುಮ್ಮನೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕೂತಿದ್ದ ಜಾಗದಲ್ಲೇ ಕನಸು ಕಾಣ್ತಿದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಸೊ ನಾವು ಅಂದ್ಕೊಂಡಿದ್ದು ಸಾಧಿಸಬೇಕು ಅಂತ ಹೇಳಿದ್ರೆ ನಾವೇನಾದರೂ ಒಂದು ಪ್ರಯತ್ನ ಪಡ್ತಾ ಇರಬೇಕು, ಒಂದು ಒಳ್ಳೆ ದಾರಿನ ಹುಡುಕ್ತಾನೆ ಇರಬೇಕು. ಧರ್ಮದಿಂದ ಮಾಡಿದ್ರೆ ಆ ಭಗವಂತನೇ ನಮ್ಮ ಜೊತೆ ಇದ್ದು ಕಾಪಾಡ್ತಾನೆ. 2025ನೇ ಇಸ್ವಿ ನಮಗೆ ತುಂಬಾ ಸ್ಪೆಷಲು, ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಸಕ್ಸಸ್ ಆಗೋದಕ್ಕೆ 1000 ಸಬ್ಸ್ಕ್ರೈಬ್ರು, 4000 ವಾಚ್ ಅವರ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಗೂಗಲ್ ಪಿನ್ ಪಡೆದು ಫುಲ್ ಮೊನಿಟೈಸೇಷನ್ ಆದಮೇಲೆ ನನಗೆ ಅರ್ನಿಂಗ್ಸು ಕೂಡ ಆಗ್ತಿದೆ. ಸೊ ಫಸ್ಟ್ ಪೇಮೆಂಟ್ ಕೂಡ ಬಂದಿತ್ತು, ಅದ್ರದ್ದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಈ 2025ನೇ ಇಸ್ವಿಲಿ ಇಷ್ಟೆಲ್ಲ ನನಗೆ ಸಕ್ಸಸ್ ಆಗಿದೆ. ಹಾಗೆ ನಮ್ಮ ಮನಸ್ಸಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ವಿ ಅದೆಲ್ಲ ಆಗೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು. ಯಾವತ್ತೂ ಮರೆಯೋದಿಲ್ಲ ಈ ಒಂದು 2025ನ. ಈ ವರ್ಷ ನನಗೆ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಸೊ ಇದು ನನ್ನ 2025 ಕೊನೆಯ ವಿಡಿಯೋ. ಇವಾಗ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇದು ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ದೇವಸ್ಥಾನ. ಇದು ನರಸೀಪುರದಲ್ಲಿರೋದು. ನಾವಂತೂ ಆವಾಗವಾಗ ಬರ್ತಾನೆ ಇರ್ತೀವಿ. ಮನ್ಸಿಗೇನಾದ್ರು ಬೇಜಾರಾದಾಗ, ಮನೇಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ದೇವಸ್ಥಾನಕ್ಕೆ ಬಂದು ಹೋದರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಇದು ಶೂಟಿಂಗ್ ಪ್ಲೇಸು ಹೌದು. ನೀವು ನೋಡಿರ್ತೀರಾ ಚೆಲುವಿನ ಚಿತ್ತಾರ ಮೂವಿ. ಹಾಗೆ ಹಿಂದಿನ ಕಾಲದಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಮೂವೀಸ್ ಮಾಡಿದ್ದಾರೆ. 2025ನೇ ಇಸ್ವಿಲಿ ಏನೇನೆಲ್ಲ ಮಾಡಿದ್ವಿ, ಏನು ಸರಿ ಮಾಡಿದ್ವಿ, ಏನು ತಪ್ಪು ಮಾಡಿದ್ವಿ ಅಂತ ತಿಳ್ಕೊಂಡು ಸರಿ ತಪ್ಪುಗಳನ್ನ ತಿದ್ಕೊಂಡು ಇನ್ನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ 2025ನೇ ಇಸ್ವಿಗೆ ಥ್ಯಾಂಕ್ಸ್ ಹೇಳ್ತಾ 2026ನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಎಲ್ರಿಗೂ ಒಳ್ಳೇದು ಮಾಡ್ತಾ, ಒಳ್ಳೇದು ಬಯಸ್ತಾ ನಮ್ಮ ಗುರಿನ ನಾವು ತಲುಪೋಣ. ಇವಾಗ ಧೂಪ ಹಾಕಿ ದೇವ್ರ ದರ್ಶನ ಮಾಡೋದು ಒಳ್ಳೆ ಬಾಕಿ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಂ ಎಂದರೆ ಧರ್ಮವನ್ನು ರಕ್ಷಿಸುವವರನ್ನು ಧರ್ಮವೇ ರಕ್ಷಿಸುತ್ತದೆ ಎಂದರ್ಥ. ಇದರ ಸಂಪೂರ್ಣ ಅರ್ಥವೇನೆಂದರೆ ನೀವು ಧರ್ಮವನ್ನು ಸದಾಚಾರ, ನೀತಿ, ನ್ಯಾಯ ಪಾಲಿಸಿದರೆ ಧರ್ಮವು ನಿಮ್ಮನ್ನು ಕಾಪಾಡುತ್ತದೆ. ಆದರೆ ಧರ್ಮವನ್ನು ಮೀರಿ ಹೋದರೆ ಅದು ನಿಮಗೆ ಹಾನಿ ಮಾಡುತ್ತದೆ. ಇದು ಮಹಾಭಾರತ ಮತ್ತು ಮನುಸ್ಮೃತಿಯಲ್ಲಿ ಉಲ್ಲೇಖವಾಗಿರುವ ಒಂದು ಶ್ಲೋಕವಾಗಿದೆ. ಇದು ಧರ್ಮದ ನಿಯಮವನ್ನು ಸೂಚಿಸುತ್ತದೆ. ಒಳ್ಳೆಯ ಕಾರ್ಯಗಳಿಗೆ ಒಳ್ಳೆಯ ಫಲಿತಾಂಶ, ಕೆಟ್ಟ ಕಾರ್ಯಗಳಿಗೆ ಕೆಟ್ಟ ಫಲಿತಾಂಶ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತದೆ.
ಶ್ರೇಯು ಹೆಂಗೈತೆ? ಚಿಕ್ಕಪ್ಪ ಜಾರ್ತೈತಾ? ಚಳಿ ಏ ಬೇಡ. ಏನು ಫಿಶು? ಸಾಕು. ಹೆಂಗೈತೆ ಅವಾಗ ನೀನು ಹೇಳು ಸರಿನಾ? ಇದೆಲ್ಲಿ ನಿನ್ನ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ಪ್ರಸಾದನೂ ಕೂಡ ಹಂಚಿದ್ದಾಯಿತು. ನನ್ನ ಮಗಳೇ ಒಂದಷ್ಟು ವೀಡಿಯೋಗಳನ್ನು ಮಾಡಿದ್ದಾಳೆ, ನೋಡಿ ತುಂಬ ಖುಷಿ ಆಯಿತು. ಇನ್ನು ನನ್ನನ್ನು ಪ್ರೆಗ್ನೆಂಟ್ ಅಂತ ಸುಮಾರು ಜನ ಕೇಳ್ತಾನೆ ಇದ್ರಿ. ನಾನು ಪ್ರೆಗ್ನೆಂಟ್ ಅಲ್ಲ, ನನಗೆ C-ಸೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಮುಂದೆ ಬಂದಿದೆ, ಸೊ ಅಷ್ಟೇ. ಸೊ ಅದಕ್ಕೋಸ್ಕರ ಎಲ್ಲರೂ ನೀನು ಪ್ರೆಗ್ನೆಂಟ್ ಅಂತ ಕೇಳ್ತಾನೆ ಇರ್ತೀರ. ಮದುವೆ ಆಗಿ ಮಕ್ಕಳಾದ್ಮೇಲೆ ಇದೆಲ್ರಿಗೂ ಸಹಜನೇ, ಎಲ್ಲ ತಾಯಂದ್ರೂ ಎದುರಿಸ್ತಾ ಇರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.